ಕುರುಕ್ಷೇತ್ರ ನೆಟ್ಫ್ಲಿಕ್ಸಲ್ಲಿ ಸ್ಟ್ರೀಮಿಂಗ್ ಆಗ್ತಿದ್ದಂಥ ಆನಿಮೇಷನ್ ಸಿರೀಸ್ ಇದು. ಈ ಒಂದು ಸಿರೀಸ್ನ ಮಿಕ್ಕಿರೋ 9 ಎಪಿಸೋಡು ನೆಟ್ಫ್ಲಿಕ್ಸಲ್ಲಿ ಈಗ ಸ್ಟ್ರೀಮ್ ಆಗ್ತಾಯಿದೆ. ನಾನಂತೂ ಫುಲ್ಲು ಸಿರೀಸ್ನ ನೋಡಿಬಿಟ್ಟಿದ್ದೀನಿ. ಇವಾಗ ಮಹಾವತಾರ ನರಸಿಂಹ ಸಿನಿಮಾ ಬಂದಮೇಲಿಂದ ಆನಿಮೇಷನ್ ಸಿನಿಮಾಗಳಿಗೆ, ಆನಿಮೇಷನ್ ಸಿರೀಸ್ಗಳಿಗೆ ಒಳ್ಳೆ ವ್ಯಾಲ್ಯೂ ಜಾಸ್ತಿ ಆಗಿದೆ ನಮ್ಮಲ್ಲಿ. ಹೌದು, ಹಿಂದೆ ಆನಿಮೇಷನ್ಸ್ ಅಂದರೆ ಕಿಡ್ಸಿಗೆ ಮಾತ್ರ ಪರಿಮಿತವಾಗಿತ್ತು ನಮ್ಮ ದೇಶದಲ್ಲಿ. ವರ್ಲ್ಡ್ ವೈಡಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ಬಿಡಿ. ಬಟ್ ಈಗೀಗ ಸ್ವಲ್ಪ ಆನಿಮೇಷನ್ಸ್ ಕಡೆ ಜನ ಇಂಟ್ರೆಸ್ಟ್ನ ತೋರಿಸ್ತಾ ಇದ್ದಾರೆ ಬಿಡಿ. ಈಗ ಸೀರೀಸ್ ಬಗ್ಗೆ ಮಾತಾಡೋಣ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೇ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಒಂದು ಸಿರೀಸು ಫಸ್ಟ್ 9 ಎಪಿಸೋಡ್ ನೋಡಿದಾಗ್ಲಿಂದನೂ ಕೂಡ ಒಂದೇ ಕಂಪ್ಲೇಂಟ್ ಮಾಡಿದ್ದೆ, ಈ ಒಂದು ಸಿರೀಸ್ನಲ್ಲಿ ಸ್ಟೋರಿನ ಪ್ರಾಪರಾಗಿ ತೋರಿಸಿಲ್ಲ ಅಂತ. ಕೆಲವೊಂದು ಸೀನ್ಸ್ಗಳನ್ನ ತಪ್ಪಾಗಿ ತೋರಿಸಿದ್ದಾರೆ. ಬಟ್ ಅದನ್ನು ಕೂಡ ನಾವು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಹಲವಾರು ವರ್ಷನಲ್ಲಿರೋ ಮಹಾಭಾರತ ಸ್ಟೋರಿಗಳು ಕಾಣ್ತಾ ಹೋಗ್ಬೋದು ನಾವು. ಅದರಲ್ಲಿ ಕೆಲವೊಂದು ನೋಡ್ತಾ ಬಂದರೆ ರನ್ನನ ಗದಾಯುದ್ಧದಲ್ಲಿ ದುರ್ಯೋಧನ ಎಲಾಬ್ರೇಟ್ ಮಾಡಿರೋದಾಗಲಿ, ಇನ್ನು ಡಿಫ್ರೆಂಟ್ ವರ್ಷನ್ನ ನಾವು ನೋಡ್ತಾ ಹೋಗ್ತೀವಿ. ಅದೇ ಥರ ನಾವು ಕುರುಕ್ಷೇತ್ರನ ಕೂಡ ಇಲ್ಲಿ ಬೇರೆ ವರ್ಷನಿಂದ ಇನ್ಸ್ಪೈರ್ ಆಗಿ ತಗೊಂಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾವು ಆ್ಯಕ್ಚುಲಾಗಿ ಮಹಾಭಾರತದಲ್ಲಿ ಏನಾಯಿತು ಅಂತ ತಿಳ್ಕೊಬೇಕು ಅಂದರೆ, ವೇದವ್ಯಾಸ ಅವರು ಹೇಳ್ಬಿಟ್ಟು ಗಣಪತಿ ಭಗವಂತ ಬರೆದಿರೋ ಮಹಾಭಾರತ ವರ್ಷನ್ನ ಓದಬೇಕು. ಅಷ್ಟೆಲ್ಲ ಅದಕ್ಕೆ ರೆಫರೆನ್ಸ್ ಆಗಿ ಉತ್ತರಾಖಂಡ ಬುಕ್ನು ಕೂಡ ನಾವು ರೆಫರೆನ್ಸ್ ಆಗಿ ತಗೊಬೇಕು ಅಂತ ತುಂಬ ಕಡೆ ಮಾತಾಡ್ತಾರೆ. ನಾನು ಕೂಡ ಅವನ್ನ ಓದಬೇಕು. ಬಟ್ ಅವಕ್ಕೆಲ್ಲ ಯಾವಾಗ ಸಮಯ ಕೂಡ್ಬೋತದೋ ಗೊತ್ತಿಲ್ಲ. ಇನ್ನು ಸಿರೀಸ್ ವಿಷಯದಲ್ಲಿ ನೋಡ್ತಾ ಬಂದರೆ ಕೆಲವೊಂದು ಫಾಲ್ಸ್ ಇನ್ಫಾರ್ಮೇಷನ್ಸ್ ಬಿಟ್ಟರೆ ಸಿರೀಸ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ 18 ಎಪಿಸೋಡಲ್ಲಿ ಓಲ್ ಮಹಾಭಾರತನ ಸ್ವಲ್ಪ ಹೋಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ಕುರುಕ್ಷೇತ್ರನ ಸಂಪೂರ್ಣವಾಗಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅಷ್ಟೆಲ್ಲ ಕುರುಕ್ಷೇತ್ರ ಆದಮೇಲೆ ಆದಂಥ ಘಟನೆಗಳ ಬಗ್ಗೆನೂ ಕೂಡ ತೋರಿಸಿದ್ದಾರೆ. ಇವರ ಕೈಲಾದಷ್ಟು ಪ್ರಯತ್ನ ಮಾಡಿಬಿಟ್ಟು. ಹೌದು, ಮಹಾಭಾರತ ಮತ್ತು ಕುರುಕ್ಷೇತ್ರ ಅನ್ನೋದು ತುಂಬ ದೊಡ್ಡ ಸ್ಟೋರಿ. ಒಂದು ಸಿರೀಸ್ ಅನ್ನೋದು ಅದಕ್ಕೆ ಪರ್ಫೆಕ್ಟ್ ಆನ್ಸರ್ ಅಲ್ಲ. ಬಟ್ ಲಿಮಿಟೆಡ್ ಬಜೆಟಲ್ಲಿ ಒಳ್ಳೆ ವಿಸುವಲ್ಸ್ ಕ್ವಾಲಿಟಿನ ಇಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಕೆಲವೊಂದು ಕಡೆ ವಿಸುವಲ್ಸ್ ಕ್ವಾಲಿಟಿ ಚೆನ್ನಾಗಿದೆ, ಪೀಕ್ ಆಗಿದೆ. ಮತ್ತು ಕೆಲವೊಂದು ಸಿಚುವೇಶನ್ಸು ಕೂಡ ತುಂಬ ಇಷ್ಟ ಆಗುತ್ತೆ. ಕುರುಕ್ಷೇತ್ರ ಅನ್ನೋದು ಒಂದು 14-15 ಎಪಿಸೋಡ್ಗೆ ಯುದ್ಧ ಅನ್ನೋದು ಮುಗ್ದೋಗುತ್ತೆ. ಆಮೇಲಿಂದ ಯುದ್ಧ ಆದಮೇಲೆ ಯಾವ್ಯಾವ ಘಟನೆಗಳು ಸಂಭವಿಸಿದ್ವು ಅನ್ನೋ ಒಂದು ವಿಚಾರಗಳ ಬಗ್ಗೆ ಮಿಕ್ಕ 2-3 ಎಪಿಸೋಡ್ ಇದೆ. ಅವೆಲ್ಲ ಕೂಡ ಸಕ್ಕದಾಗೆ ಬಿಲ್ಡ್ ಆಗಿದೆ. ಒಟ್ಟಿನಲ್ಲಿ ಲಾಸ್ಟ್ 4-5 ಎಪಿಸೋಡು ಮಾತ್ರ ತುಂಬ ಇಂಪ್ರೆಸ್ ಮಾಡಿದ್ವು ನನಗೆ ಮಾತ್ರ. ನಮ್ಮ ಕನ್ನಡ ಭಾಷೆಯಲ್ಲೇ ಒಳ್ಳೆ ಡಬ್ಬಿಂಗ್ ಕ್ವಾಲಿಟಿನೂ ಕೂಡ ಇದೆ. ನಮ್ಮ ಮುಂದಿನ ಜನ್ರೇಷನ್ಗೆ ಮತ್ತು ಚಿಕ್ಕವ್ರಿಗೆ ಮಹಾಭಾರತ ಮತ್ತು ಕುರುಕ್ಷೇತ್ರದ ಬಗ್ಗೆ ಅಷ್ಟು ಐಡಿಯಾ ಇರೋದಿಲ್ಲ. ಅವ್ರಿಗೆ ನಮ್ಮ ಮಹಾಭಾರತ, ನಮ್ಮ ಕಥೆ ಯಾವ ಥರ ಇರುತ್ತೆ ಅಂತ ತೋರಿಸೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ತಪ್ಪಾಗಲ್ಲ. ಬಟ್ ಅಲ್ಲಿರೋ ತಪ್ಪುಗಳ ಬಗ್ಗೆನೂ ಕೂಡ ನಾವು ಜಾಗ್ರತೆ ವಹಿಸಿ ಅವುಗಳ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ಅಷ್ಟೊಂದು ಬಿಟ್ಟರೆ ಈ ಒಂದು ಸಿರೀಸ್ನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸು ಗುರು, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಕೆಲವೊಂದು ಮಿಸ್ಟೇಕ್ಗಳನ್ನ ಹೊಟ್ಟೆಗೆ ಹಾಕೊಳ್ರಿ ಅಷ್ಟೇ. ನಾನು ಸಿರೀಸ್ನ ನೋಡಿದ್ದೀನಿ, ನನಗೆ ಓಲ್ ಸಿರೀಸ್ ಇಷ್ಟ ಆಯಿತು. ಮುಂಚೆ ಅರ್ಧ ಸೀಸನ್ನ ರಿವ್ಯೂನ ಅಪ್ಲೋಡ್ ಮಾಡಿದೆ. ಇವಾಗ ಮಿಕ್ಕರ್ಧ ನೋಡಿ ಒಂದು ಕನ್ಕ್ಲೂಷನ್ಗೆ ಬಂದು ಹೇಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ. ಆದಷ್ಟು ನೆಟ್ಫ್ಲಿಕ್ಸ್ ಅವರು ಲಿಮಿಟೆಡ್ ಬಜೆಟ್ನಲ್ಲಿ ಈ ಒಂದು ಸ್ಟೋರಿನ ಒಳ್ಳೆ ವಿಸುವಲ್ಸ್ ಕ್ವಾಲಿಟಿ ಜೊತೆಗೆ ನಮ್ಮ ಮುಂದೆ ತರೋದಕ್ಕೆ ಟ್ರೈ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಕಡೆ ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಗುಡ್ ಎಕ್ಸ್ಪೀರಿಯನ್ಸು. ನೀವು ಆಲ್ರೆಡಿ ಸಿರೀಸ್ನ ನೋಡಿದರೆ ನಿಮಗೆ ಯಾವ ಒಂದು ಎಪಿಸೋಡು, ಯಾವ ಒಂದು ಕ್ಯಾರೆಕ್ಟರ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಮಹಾಭಾರತದಲ್ಲಿ ನಿಮಗೆ ಯಾವ ಒಂದು ಪಾತ್ರ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ. ಸೊ ನನಗೆ ಸಪೋರ್ಟ್ ಮಾಡಿ. ನಾನು ಮತ್ತೆ ನಿಮಗೆ ಸಿಗ್ತಾ ಇರ್ತೀನಿ. ಬಾಯ್.